ಕಾಪಿರೈಟ ನಿಯಮಗಳನ್ನು ಉಲ್ಲಂಘಿಸುವುದು ಕಳ್ಳತನ ಪಾಪವಿದೆ. ಜೈನ್ ಡಿಜಿಟಲ್ ಟೆಕ್ನಾಲಜಿ ಫೌಂಡೇಶನ್. ಇಂದ್ರನ ವೈಭವ. ಇಂದ್ರನ ನಗರವನ್ನು ಅಮರಾವತಿ ನಗರ ಎಂದು ಕರೆಯುತ್ತಾರೆ. ಈ ಅಮರಾವತಿ ನಗರದ ಮಧ್ಯದಲ್ಲಿ ಇಂದ್ರನ ನಿವಾಸವಿದೆ. ಇಂದ್ರನ ನಿವಾಸ ಸ್ಥಾನದಿಂದ ಈಶಾನ್ಯ ದಿಕ್ಕಿನಲ್ಲಿ ಸುಧರ್ಮ ಎಂಬ ಹೆಸರಿನ ಆಸ್ಥಾನ ಮಂಟಪವಿದೆ. ಅಲ್ಲಿ ಇಂದ್ರನ ಸಭೆ ನಡೆಯುತ್ತದೆ. ಆದ್ದರಿಂದ ಈ ಆಸ್ಥಾನ ಮಂಟಪವನ್ನು ಸುಧರ್ಮ ಸಭಾ ಎಂದೂ ಕರೆಯುತ್ತಾರೆ. ಸಭೆಯ ಮಧ್ಯಭಾಗದಲ್ಲಿ ಇಂದ್ರನ ಸಿಂಹಾಸನವಿದೆ. ಸುಧರ್ಮ ಸಭಾಗೃಹದ ಮುಂದೆ ಮಾನಸ್ತಂಭ ಇದೆ. ಈ ಮಾನಸ್ತಂಭವು ಪಾದಪೀಠವನ್ನು ಹೊಂದಿದೆ ಮತ್ತು ವಜ್ರಮಯವಾಗಿದೆ. ಮಾನಸ್ತಂಭದ ಮೇಲೆ ರತ್ನಮಯಿ ನೆಲುವಿನ ಮೇಲೆ ಕರಂಡಿಗಳಿವೆ, ಅಂದರೆ ಅವು ಪೆಟ್ಟಿಗೆಗಳು. ಈ ಎಲ್ಲ ಕರಂಡಿಗಳು ರತ್ನಗಳಿಂದ, ಮಾಲೆಗಳಿಂದ, ತೀರ್ಥಂಕರರಿಗೆ ಧರಿಸಲು ಯೋಗ್ಯ ಆಭರಣಗಳಿಂದ ತುಂಬಿವೆ. ಸೌಧರ್ಮ ಕಲ್ಪದಲ್ಲಿರುವ ಮಾನಸ್ತಂಭದ ಮೇಲೆ ಸ್ಥಾಪಿತವಾದ ಕರಂಡಿಗಳ ಆಭರಣಗಳು ಭರತ ಕ್ಷೇತ್ರದ ತೀರ್ಥಂಕರರ ಧರಿಸಲು ಯೋಗ್ಯ ಇವೆ. ಐಶಾನ ಕಲ್ಪದಲ್ಲಿರುವ ಮಾನಸ್ತಂಭದ ಮೇಲೆ ಸ್ಥಾಪಿತವಾದ ಕರಂಡಿಗಳ ಆಭರಣಗಳು ಐರಾವತ ಕ್ಷೇತ್ರದ ತೀರ್ಥಂಕರರ ಧರಿಸಲು ಯೋಗ್ಯ ಇರುತ್ತವೆ. ಇದೇ ರೀತಿಯಾಗಿ ಸಾನತ್ಕುಮಾರ ಮಹೇಂದ್ರ ಕಲ್ಪದಲ್ಲಿ ಮಾನಸ್ತಂಭದ ಮೇಲೆ ಸ್ಥಾಪಿತವಾದ ಕರಂಡಿಗಳ ಆಭರಣಗಳು ಪೂರ್ವ ಪಶ್ಚಿಮ ವಿದೇಹ ಕ್ಷೇತ್ರದ ತೀರ್ಥಂಕರರ ಧರಿಸಲು ಯೋಗ್ಯ ಇರುತ್ತವೆ. ಮಾನಸ್ತಂಭದ ಸಮೀಪ ಉಪಪಾದ ಗೃಹವಿದೆ. ಈ ಉಪಪಾದ ಗೃಹದ ಮಧ್ಯದಲ್ಲಿ ರತ್ನದಿಂದ ಕೂಡಿದ 2 ಶಯ್ಯೆಗಳಿವೆ. ಇದೇ ಶಯ್ಯೆಯ ಮೇಲೆ ದೇವತೆಗಳ ಜನನವಾಗುತ್ತದೆ ಮತ್ತು ಉಪಪಾದ ಗೃಹದ ಹತ್ತಿರವೇ ಅನೇಕ ಶಿಖರಗಳಿಂದ ಕೂಡಿದ ಉತ್ಕೃಷ್ಟ ಜಿನ ಮಂದಿರ ಇದೆ. ಅವುಗಳಿಗೆ ನಾನು ಭಾವಪೂರ್ವಕ ನಮಸ್ಕರಿಸುತ್ತೇನೆ. जय जिनेंद्र, थैंक यू. होता है सबका कल्याण, दान धर्म की महिमा से धर्म प्रभावना हो रही है। प्रभु महावीर की वाणी घर घर पहुँच रही है। सब दानों में श्रेष्ठ है ज्ञान दान महान, ज्ञान दान से दूर होगा समाज का
दान करो, ज्ञान दान करो।